ಇನ್ನು ಕಲಬುರಗಿಯ ಅರುದ್ಧ ದೈವ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಆರೋಗ್ಯದಲ್ಲಿ ಮತ್ತಷ್ಟು ಚೇತರಿಕೆ ಕಂಡು ಬಂದಿರುವಂಥದ್ದು. ಈ ಹಿನ್ನೆಲೆ ಈಗಾಗಲೇ ಭಕ್ತರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಶಿವಕುಮಾರ್ ಖೇಡ್ ನೀಡಿರುವಂತಹ ಒಂದು ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ಕಲಬುರಗಿ ಐತಿಹಾಸಿಕ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿಯಾದಂಥ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದು, ಇವರನ್ನು ಕಳೆದ ಶುಕ್ರವಾರ ಕಲಬುರಗಿಯ ಒಂದು ಖಾಸಗಿ ಆಸ್ಪತ್ರೆಯ ಐಸಿಯುನಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ವೈದ್ಯರ ಒಂದು ಸತತ ಪ್ರಯತ್ನದಿಂದ ದಿನ ಕಳೆದಂತೆ ಶ್ರೀ ಶರಣಬಸಪ್ಪ ಅಪ್ಪ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರುತ್ತಿದ್ದು, ನಿನ್ನೆ ಅಷ್ಟೇ ಲಘು ಉಪಹಾರ ಕೂಡ ಸೇವಿಸಿದ್ದಾರೆ. ಇಂದು ಆಸ್ಪತ್ರೆಗೆ ಭೇಟಿ ನೀಡಿದಂಥ ಶ್ರೀ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಸುಪುತ್ರ ಸಂಸ್ಥಾನದ 9ನೇ ಪೀಠಾಧಿಪತಿಯಾದಂಥ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಏನು ಈ ಒಂದು ಶರಣಬಸವೇಶ್ವರರ ಭಕ್ತಿಗೀತೆಗಳನ್ನು ಹಾಡಿದರು. ತಮ್ಮ ಮಗನ ಒಂದು ಭಕ್ತಿಗೀತೆಗಳನ್ನು ಕೇಳಿದಂಥ ಒಂದು ಡಾಕ್ಟರ್ ಶರಣಬಸಪ್ಪ ಅವರು ಒಂದು ಸಂತೋಷಗೊಂಡು ತಮ್ಮ ಮಗನನ್ನು ಕೂಡ ಒಂದು ಮುದ್ದಾಡಿದರು. ಈ ವಿಡಿಯೋ ಈಗ ಸಂಸ್ಥಾನ ಮಠದಿಂದ ಬಿಡುಗಡೆಯಾಗಿದ್ದು, ಎಲ್ಲೋ ಒಂದು ಕಡೆ ಆತಂಕದಲ್ಲಿರ್ತಕ್ಕಂಥ ಭಕ್ತರಲ್ಲಿ ಏನು ಈಗ ಒಂದು ಸಂತೋಷ ಕೂಡ ಮೂಡಿಸಿದೆ ಅಂತ ಹೇಳ್ಬೋದು. ಶೈಕ್ಷಣಿಕವಾಗಿ ದಾಸೋಹವಾಗಿ ಭಾಳಷ್ಟು ಒಂದು ಸುಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಒಂದು ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಆರೋಗ್ಯದಲ್ಲಿ ದಿನ ಕಳೆದಂತೆ ಚೇತರಿಕೆ ಕೂಡ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ನಾನು ಶಿವಕುಮಾರ್ ಖೇಡ್, ಉತ್ತರ ಕರ್ನಾಟಕ ನ್ಯೂಸ್, ಕಲಬುರಗಿ.